ಹಲೋ, ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ಅಜ್ಜಿ ಕಾಲದಲ್ಲಿ ಮಾಡ್ತಿದ್ದಂತಹ ಹಲಸಿನ ಹಣ್ಣಿನ ಕಡುಬು ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ ಉಪಯೋಗಿಸ್ಕೊಂಡು ಫಾಸ್ಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಈಗ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಕೂಡ ಮಾಡಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಈಗ 1 ಕಪ್ಪು, ಇದೇ ಕಪ್ ಅಳತೆನಲ್ಲಿ ಎಲ್ಲದನ್ನೂ ತೊಗೊಂಡಿರೋದು. 1 ಕಪ್ಪು ಹಲಸಿನ ಹಣ್ಣಿಗೆ ಇದರ ಅರ್ಧ ಕಪ್ ಆಗುವಷ್ಟು ಆಲ್ಮೋಸ್ಟ್ 2 ಅವರ್ಸ್ ನೆನೆಸಿಟ್ಟಿದ್ದೀನಿ. 2 ಅವರ್ ನೆನೆಸಿರೋವಂಥ ಅಕ್ಕಿ. ದೆನ್ ಇದೇ ಸೇಮ್ ಕಪ್ ಅಳತೆನಲ್ಲಿ ಈ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ತೆಂಗಿನ ತುರಿ. ಅದೇ ಸೇಮ್ ತೆಂಗಿನ ತುರಿ ಏನು ತೊಗೊಂಡಿದ್ದೀನೋ ಅಷ್ಟೇ ಬೆಲ್ಲ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಚಿಟಿಕೆ ಉಪ್ಪು, ಒಂದು 4ರಿಂದ 5 ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ. ಇದಿಷ್ಟು ಇವಾಗ ಮಾಡೋದಕ್ಕೆ ಬೇಕಾಗಿರೋವಂಥದ್ದು. ಸೊ ಇದ್ರ ಜೊತೆ ಮೇಯ್ನಾಗಿ ಇದನ್ನು ಬಾಳೆ ಎಲೆನ ತೊಳೆದಿಟ್ಕೊಂಡಿದ್ದೀನಿ. ಈ ಬಾಳೆ ಎಲೆನೂ ತುಂಬ ಇಂಪಾರ್ಟೆಂಟ್. ಮೊದಲಿಗೆ ಸ್ಟವ್ ಆನ್ ಮಾಡಿದ್ದೀನಿ. ತೊಳೆದಿರೋ ಅಂಥ ಬಾಳೆ ಎಲೆ ಕಟ್ ಮಾಡಿದ್ದೀನಿ ನೋಡಿ. ಅದನ್ನು ಈ ಥರ ಬಿಸಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಟ್ಟಾಗಲ್ಲ ಅನ್ನೋ ಕಾರಣಕ್ಕೆ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೋಬೋದು. ನಾನು ಸ್ವಲ್ಪ ಭಯಕ್ಕೆ ಕೈ ಸುಡ್ಬೋದು ಅನ್ನೋ ಚಾನ್ಸ್ಗೆ ನಾನು ಸ್ವಲ್ಪ ಕಡಿಮೆ ಉರಿನಲ್ಲೇ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅಷ್ಟೇ, ಸ್ವಲ್ಪ ಜೋರುರಿ ಆದರೆ ಬೇಗ ಆಗುತ್ತೆ. ನಾನು ತುಂಬ ಲೋ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಿದೆ ಅಷ್ಟೇ. ಇದೇ ಥರ ಎಲ್ಲ ಬಾಳೆ ಎಲೆಗಳನ್ನು ಮಾಡ್ಕೊಂಡು ಇಟ್ಕೊಳ್ಳೋಣ. ನೀವು ಆ ಡಿಫ್ರೆನ್ಸ್ನ ಕೂಡ ನೋಡ್ಬೋದು. ಸ್ವಲ್ಪ ಬಿಸಿ ತೆಗ್ದಾಗ ಬಾಳೆ ಎಲೆ ಹೇಗಾಗುತ್ತೆ, ಅದಕ್ಕೂ ಮುಂಚೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ಓಕೆ, ಈಗ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ. ಅದನ್ನ ನಾನು ಮಿಕ್ಕಿದ್ದೆಲ್ಲ ಆಮೇಲೆ ಮಾಡ್ಕೊಳ್ತೀನಿ. ಈ ಡಿಫ್ರೆನ್ಸ್ ನೋಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಈ ಥರದ್ದನ್ನು ಮಿಕ್ಕಿದ್ದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಇದಾದಮೇಲೆ ನೆಕ್ಸ್ಟ್ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಲಸಿನ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರಿನ ಅಗತ್ಯ ಇರಲ್ಲ, ಯಾಕಂದರೆ ಹಣ್ಣಲ್ಲೇ ನೀರಿನ ಅಂಶ ಇರುತ್ತೆ, ಅಷ್ಟೇ ಸಾಕಾಗುತ್ತೆ. ನುಣ್ಣಗೆ ರುಬ್ಕೊಂಡು ಬಂದಾಯಿತು. ಇದನ್ನು ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಆವಾಗಲೇ ನಾವು ಬಾಳೆ ಎಲೆ ಬಿಸಿ ಮಾಡಿದ್ವಲ್ಲ, ಅದು ಸಾಫ್ಟ್ ಆಗುತ್ತೆ. ಬಿಸಿ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಹಾರ್ಡಾಗಿರುತ್ತೆ, ಬಿಸಿ ಮಾಡಿದ್ಮೇಲೆ ಸಾಫ್ಟ್ ಆಗುತ್ತೆ. ಅದರಿಂದ ಹರಿಯೋ ಚಾನ್ಸ್ ಇರಲ್ಲ, ಕಟ್ಟಾಗೋ ಚಾನ್ಸ್ ಇರೋದಿಲ್ಲ. ಈಗ ಇದು ಟ್ರಾನ್ಸ್ಫರ್ ಆಯಿತು. ಈಗ ಅದೇ ಸೇಮ್ ಜಾರಿಗೆ ನಾನೇನು ಮಾಡ್ತೀನಿ, ಮಿಕ್ಕಿದ ಎಲ್ಲ ಇಂಗ್ರೀಡಿಯೆಂಟ್ಸು ಸೇರಿಸ್ಕೊಳ್ತೀನಿ. ಅಕ್ಕಿ, ಬೆಲ್ಲ, ಉಪ್ಪು ಮತ್ತು ಏಲಕ್ಕಿ ಪೌಡರು. ಇದು ಬಿಟ್ಟು ಏನು ಮಾಡ್ಬೋದು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ ತಂದೆ ಹೇಳ್ತಾಯಿದ್ರು, ನಮ್ಮ ಅಜ್ಜಿ ಹಾಲೊಂದಿಗೆ ಅಂತೇನೋ ಮಾಡ್ತಾಯಿದ್ರಂತೆ. ಅದು ಸೇಮ್ ಇದೇ ಟೇಸ್ಟಲ್ಲಿ ಬರ್ತಾಯಿತ್ತು ಅಂತ. ಚೆನ್ನಾಗಿದೆ ಅಂತ ಇಷ್ಟಪಟ್ಟು ತಿಂದರು. ಈಗ ನೆಕ್ಸ್ಟು ಕಾಯಿ ಏನು ತೊಗೊಂಡಿದ್ದೆ ಅದನ್ನು ಅಷ್ಟೇ. ಕಾಯಿನೂ ಅಷ್ಟೇ, ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಆದ್ರೂ ಏನೂ ತೊಂದರೆ ಇಲ್ಲ, ಚೆನ್ನಾಗೇ ಇರುತ್ತೆ. ಬೆಲ್ಲ ನಾನು ಕಡಿಮೆ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡಬಹುದು, ಏನೂ ತೊಂದರೆ ಇಲ್ಲ. ಒಂದು ಸ್ವಲ್ಪ ಉಪ್ಪಿದ್ರೆ ಚೆನ್ನಾಗಿರುತ್ತೆ. ದೆನ್ ಏಲಕ್ಕಿ ಪೌಡರ್. ಸಾಂಪ್ರದಾಯಿಕವಾಗಿ ಮಾಡುವಂಥ ಎಲ್ಲವುದು ಸಿಹಿ ತಿನಿಸುಗಳಿಗೆ ಏಲಕ್ಕಿ ಪೌಡ್ರ್ ಇರಲೇಬೇಕು. ಇದರಲ್ಲೂ ಇದೆ ಅಷ್ಟೇ. ಈಗ ಇದನ್ನೆಲ್ಲ ಒಂದ್ಸರಿ ಹಾಗೆ ಡ್ರೈ ಮಿಕ್ಸ್ ಮಾಡ್ತೀನಿ. ಡ್ರೈ ಮಿಕ್ಸ್ ಅಂದರೆ ಪೌಡರ್ ಆಗೋ ಥರ ಮಾಡಿ, ಅದಾದಮೇಲೆ ನಾನು ನೀರು ಹಾಕ್ಕೊಳ್ತೀನಿ. ಸಡನ್ಲಿ ಹಾಕ್ಕೊಳ್ಳಲ್ಲ, ಬೇಕು ಅಂದರೆ ನೋಡಿಕೊಂಡು. ನೋಡಿ, ಇಷ್ಟು ಪೌಡರ್ ಥರ ಆಗಿದೆ. ಸ್ವಲ್ಪ ನೀರಿನ ಅಗತ್ಯ ಇದೆ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಅಷ್ಟೇ, ತುಂಬ ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನೀವು ನೋಡ್ಬೋದು ಅಷ್ಟೇ, ಇಷ್ಟೇ ಸಾಕಾಗುತ್ತೆ. ಈಗ ಇದನ್ನು ಮತ್ತೆ ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಮಿಕ್ಸಿ ಆಗಿದೆ, ನುಣ್ಣಗಾಗಿದೆ. ಇದನ್ನು ಮತ್ತೆ ಹಲಸಿನ ಹಣ್ಣಿನ ಬ್ಯಾಟರ್ ಇದೆಯಲ್ಲ, ಇದಕ್ಕೆ ಸೇರಿಸೋಣ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬ್ಯಾಟರ್ ರೆಡಿ ಆಯಿತು. ಆಲ್ಮೋಸ್ಟ್ ಕಂಪ್ಲೀಟ್ ರೆಡಿ ಆದಂಗೆ ಆಗೋಯಿತು. ಇಷ್ಟನ್ನು ರೆಡಿ ಮಾಡಿದರೆ ಇದ್ರ ಬದಲು ಬೇರೆ ಯಾವುದಾದ್ರೂ ಹಣ್ಣು ಟ್ರೈ ಮಾಡ್ಬೋದಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತಾ ಅಂತ ನೋಡಬೇಕು. ಟ್ರೈ ಮಾಡ್ತೀನಿ ನಾನು. ನಿಮಗೂ ಯಾವುದಾದ್ರೂ ಟ್ರೈ ಮಾಡಬೇಕು ಅನಿಸಿದ್ರೆ ಖಂಡಿತ ಮಾಡಿ. ಸೊ ಬ್ಯಾಟರ್ ಕೂಡ ರೆಡಿ ಆಯಿತು. ಈಗ ನಾವು ಎಲೆಗೆ ಹಾಕ್ಕೊಳ್ಬೇಕು. ಸೊ ಇವಾಗ ಈ ಎಲೆ ತೊಗೊಂಡಿದ್ದೀನಿ. ಎಲೆಗೆ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡೋಣ. ಸೊ 1 ಸೌಟಷ್ಟು ಹಾಕಿದ್ದೀನಿ. 1 ಸೌಟಷ್ಟು ಹಾಕ್ಬಿಟ್ಟು ಆ್ಯಸ್ ಯೂಶುವಲ್ ಕ್ಲೋಸ್ ಮಾಡಿ ಹೇಗೆ ಇಟ್ಕೊಳ್ತೀನಿ, ಈ ಥರ ಇಟ್ಕೊಂಡಿರ್ತೀನಿ. ಓಕೆ,
ಈ ಥರ ಇಟ್ಕೊಳ್ಳೋಣ. ಎಲ್ಲದನ್ನು ಹೀಗೆ ರೆಡಿ ಮಾಡಿಡೋಣ. ಇನ್ನೊಂದು ಬೇಕಾದ್ರೆ ತೋರಿಸ್ತೀನಿ ನಾನು. ಓಕೆ, ಇದನ್ನು ಫೋಲ್ಡ್ ಮಾಡಿ, ಈ ಥರ ಫೋಲ್ಡ್ ಮಾಡಿ ಇದನ್ನು ಈ ಥರ ಉಲ್ಟಾ ತಿರುಗಿಸಿ ಈ ಥರ ರೆಡಿ ಮಾಡೋದು. ಸೊ ಈ ಥರನೇ. ಸೊ ನಾನು ತೊಗೊಂಡಿದ್ದಕ್ಕೆ 2, 4, 6, ಒಂದು 7 ಕಡುಬು ಆಗೋಷ್ಟಿದೆ. ಸೊ ಈಗ ಇದನ್ನು ನಾವು ಸ್ಟೀಮಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಬಾಳೆ ಎಲೆದೆಲ್ಲ ರೆಡಿ ಆದಮೇಲೆ ನಾನಿಲ್ಲಿ ಸ್ಟೀಮಿಗೆ ರೆಡಿ ಮಾಡಿದ್ದೀನಿ. ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಆಲ್ರೆಡಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಎಲ್ಲದನ್ನು ಒಂದೊಂದೇ ಹೀಗೆ ಜೋಡಿಸ್ತಾ ಹೋಗೋಣ. ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಮತ್ತು ಆಗಿದ್ದು ಬ್ಯಾಟರ್ಗೆ ಕರೆಕ್ಟಾಗಿ 7 ಕಡುಬಾಗಿತ್ತು. ಇಲ್ಲಿ ಏನು ತೋರಿಸಿದ್ದೀನಿ ಅಷ್ಟೇ, ಎಕ್ಸ್ಟ್ರಾ ಏನೂ ಇಲ್ಲ. ಕರೆಕ್ಟಾಗಿ 7 ಕಡುಬಾಯಿತು. ಇದನ್ನು ಇವಾಗ 15ರಿಂದ 20 ನಿಮಿಷ ಬಿಸಿ ಮಾಡೋಣ ಹೈ ಫ್ಲೇಮಲ್ಲಿ. ನಾನು 15 ನಿಮಿಷಕ್ಕೆ ಆಫ್ ಮಾಡಿದ್ದೆ. 15 ನಿಮಿಷ ಆಗಿ ಸ್ವಲ್ಪ ಹೊತ್ತು ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಒಂದು ತೆಗೆದುಬಿಟ್ಟಿದ್ದೆ ಕೂಡ ಒಳಗಡೆ. ಏನು ಇದರಲ್ಲಿ ಒಂದು ಟಿಪ್ಸ್ ಅಂದರೆ, ನೀವೇನಾದರೂ ರುಬ್ಬಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಇನ್ನೊಂದು 5 ನಿಮಿಷ ಜಾಸ್ತಿ ಬೇಯಿಸ್ಕೊಳ್ಳಿ, ಸ್ಟೀಮ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ 15 ನಿಮಿಷ ಸಾಕಾಗುತ್ತೆ. 15ರಿಂದ 20 ನಿಮಿಷ ಸಾಕು ಬೇಕಾದಷ್ಟು. ಸೊ ಇವಾಗ ಇದನ್ನು ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲದನ್ನೂ ಎತ್ತಿಟ್ಕೊಂಬಿಡೋಣ. ಮುಗೀತು ಇದ್ರದ್ದು ಆಗಿದ್ದು. ಇಷ್ಟೇ ರೆಸಿಪಿ, ಇನ್ನೇನಿದ್ರು ತಿನ್ನೋದಷ್ಟೇ. ಓಕೆ, ನಾನಂತೂ ರೆಡಿಯಾಗಿ ತಿನ್ನೋದಕ್ಕೆ ರೆಡಿಯಾಗಿದ್ದೀನಿ. ನೋಡೋಣ. ಓಕೆ, ಬಿಸಿ ಇದೆ. ಓಪನ್ ಮಾಡೋಣ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋಣ. ಸೊ ಒಂದು ಕಡುಬು ಓಪನ್ ಮಾಡೋಣ. ಈಗ ಒಂದು ಕಡುಬು. ವಾವ್, ಸೂಪರಾಗಿದೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ಈಗ ಇದನ್ನು ಟೇಸ್ಟ್ ಮಾಡೋ ಟೈಮು. ತುಂಬ ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಎಲ್ಲ. ಸೊ ಟೇಸ್ಟ್ ಸೂಪರ್. ಸೊ ಇದಂತೂ ತುಂಬ ಚೆನ್ನಾಗಿದೆ. ಟೆಕ್ಸ್ಚರ್, ಸ್ಮೆಲ್, ಅರೋಮಾ, ಟೇಸ್ಟ್ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ಮನೆ ಮಂದಿ ಎಲ್ಲ ಕುತ್ಕೊಂಡು ಸೀಸನ್ ವೈಸ್, ಎಸ್ಪೆಷಲಿ ಈ ಸೀಸನ್ ವೈಸು ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ. ಬಿಸಿ ತಿಂತಾಯಿದ್ದೀನಿ ಆ್ಯಕ್ಚುಲಿ ನಾನು. ಚೆನ್ನಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ. ನಾನು ಹಾಕಿರೋ ಇಂಗ್ರೀಡಿಯೆಂಟ್ ಎಲ್ಲ ಪರ್ಫೆಕ್ಟ್. ಸ್ವೀಟ್ ಸ್ವಲ್ಪ ನೀವು ಜಾಸ್ತಿ ಮಾಡ್ಕೊಳ್ಬೋದು, ಯಾಕೆಂದರೆ ನಾನು ಸ್ವೀಟ್ ಸ್ವಲ್ಪ ಕಡಿಮೆ ತಿಂತೀನಿ, ಹಾಗಾಗಿ ಕಡಿಮೆ ಹಾಕ್ಕೊಂಡಿದ್ದೀನಿ. ಅದರ್ವೈಸ್ ಸ್ವೀಟ್ ಒಂದು ಜಾಸ್ತಿ ಮಾಡ್ಕೊಳ್ಬೋದು. ಅದು ಬಿಟ್ಟರೆ ಇನ್ನೆಲ್ಲ ಸೂಪರಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.